ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾರಿ ಬ್ಯಾಗ್ನಿಂದ ಒಂದು ಸುಲಭವಾಗಿ ಮಾಡುವಂಥ ಬಾಗಿಲಿಗೆ ಹಾಕುವ ತೋರಣವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಇದನ್ನು ಬಾಗಿಲಿನ ಸೈಡಲ್ಲೂ ಕೂಡ ಹಾಕ್ಕೊಳ್ಬೋದು. ಆರೆಂಜ್ ಮತ್ತು ವೈಟ್ ಬ್ಯಾಗು, ಕತ್ತರಿ, ಲೇಸು, ಸೂಜಿ ದಾರ, ಸ್ವಲ್ಪ ದೊಡ್ಡ ಸೈಜಿನ ಪರ್ಲ್ ಮತ್ತು ಗೋಲ್ಡ್ ಕಲರ್ ಬೀಡ್ಸು, ಫೆವಿಕ್ರಿಲ್ಲು, ಚಿಕ್ಕ ಸೈಜಿನ ಪರ್ಲ್, 2 ಕಲರ್ ಸ್ಟೋನ್ಸು, ಕಾರ್ಡ್. ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಗೊಳ್ತಾ ಇದ್ದೀನಿ. ಕಾರ್ಡನ್ನು ಪೆಟಲ್ ಶೇಪ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ಶೇಪ್ನಲ್ಲಿ. ಕ್ಯಾರಿ ಬ್ಯಾಗ್ ಮೇಲ್ಗಡೆ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಇದು ಯೂಸ್ ಮಾಡೋದಕ್ಕೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಈ ಬ್ಯಾಗನ್ನು ತೆಗೆದುಕೊಂಡಿದ್ದೀನಿ, ಕಟ್ ಮಾಡಿದ್ದೀನಿ ಬ್ಯಾಗನ್ನು. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಪೆಟಲ್ನ ಈ ಶೇಪ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಎರಡು ಪೆಟಲ್ ಬಂದಿದೆ. ಇದೇ ಶೇಪ್ನಲ್ಲಿ ಆರೆಂಜ್ ಕಲರ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೂಜಿ ಮತ್ತು ದಾರವನ್ನು ತೆಗೆದುಕೊಂಡಿದ್ದೀನಿ. ತುದಿಯಲ್ಲಿ ಗೋಲ್ಡ್ ಕಲರ್ ಬೀಡನ್ನು ಹಾಕಿ ಪೋಣಿಸ್ತಾ ಇದ್ದೀನಿ. ಇವಾಗ ದೊಡ್ಡ ಸೈಜಿನ ಪರ್ಲ್, ನಂತರ ಚಿಕ್ಕ ಸೈಜಿನ 2 ಪರ್ಲ್, ನಂತರ ಒಂದು ಗೋಲ್ಡ್ ಕಲರ್ ಬೀಡ್. ಇಷ್ಟನ್ನು ಪೋಣಿಸ್ತಾ ಇದ್ದೀನಿ. ಆರೆಂಜ್ ಕಲರ್ ಪೆಟಲ್ ತಗೊಳ್ತಾ ಇದ್ದೀನಿ. ಅದಕ್ಕೆ ಮಧ್ಯಭಾಗದಲ್ಲಿ ಫೆವಿಕ್ರಿಲ್ ಮಧ್ಯದಲ್ಲಿ ಹಾಕ್ತಾ ಇದ್ದೀನಿ. ತುದಿಯಲ್ಲಿ ಸ್ವಲ್ಪ ಜಾಸ್ತಿ ಈ ರೀತಿ ಹಾಕಿ ಇದರ ಮೇಲೆ ದಾರವನ್ನು ಇಟ್ಟು ಅಂಟಿಸ್ತಾ ಇದ್ದೀನಿ. ಎರಡು ಸೈಡು ಬಾರ್ಡರ್ನಲ್ಲಿ ಪುನಃ ಫೆವಿಕ್ರಿಲ್ ಹಾಕ್ತಾ ಇದ್ದೀನಿ. ಇದರ ಮೇಲ್ಭಾಗದಲ್ಲಿ ಅದೇ ಶೇಪ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪೆಟಲ್ ಅಂಟಿಸ್ತಾ ಇದ್ದೀನಿ. ಫೆವಿಕ್ರಿಲ್ ಗಮ್ ಹಾಕಿರೋದು ವೈಟ್ ಕಲರ್ ಕಾಣಿಸ್ತಾ ಇದೆ. ಇದು ಒಣಗಿದ ನಂತರ ಕಾಣಿಸಲ್ಲ, ಡ್ರೈ ಆಗೋಗುತ್ತೆ. ಆವಾಗ ಈ ವೈಟ್ ಕಲರ್ ಕಾಣಿಸಲ್ಲ. ಮೇಲ್ಭಾಗ ಸ್ವಲ್ಪ ಕೆಳಭಾಗದಲ್ಲಿ ಜಾಸ್ತಿ ಹಾಕಿ ಚೆನ್ನಾಗಿ ಅಂಟಿಸ್ಕೋಬೇಕು. ಸ್ವಲ್ಪ ಸಮಯ ಬಿಡಬೇಕು, ಚೆನ್ನಾಗಿ ಇದು
ಒಂದೆರಡು ನಿಮಿಷ ಗಟ್ಟಿ ಆದ ನಂತರ ಎರಡು ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಗೋಲ್ಡ್ ಕಲರ್ ಬೀಡ್, ಮಧ್ಯದಲ್ಲಿ ಚಿಕ್ಕ ಸೈಜಿನ ಪರ್ಲ್ ಇಷ್ಟನ್ನು ಪೋಣಿಸ್ತಾ ಇದ್ದೀನಿ. ಇವಾಗ ವೈಟ್ ಕಲರ್ನಲ್ಲಿ ಕ್ಯಾರಿ ಬ್ಯಾಗ್ ಕಟ್ ಮಾಡಿ ಇಟ್ಕೊಂಡಿರೋಂಥ ಪೀಸನ್ನು ಇದೇ ರೀತಿ ಆರೆಂಜ್ ಕಲರ್ ಹೇಗೆ ಅಂಟಿಸಿದ್ದೀನಿ ಅದೇ ರೀತಿ ಮೇಲ್ಭಾಗದಲ್ಲಿ ಅಂಟಿಸ್ತಾ ಇದ್ದೀನಿ. ಮತ್ತು ಬಾರ್ಡರ್ನಲ್ಲಿ ಗಮ್ ಹಾಕಿ ಇನ್ನೊಂದು ಪೀಸನ್ನು ಮೇಲ್ಭಾಗದಲ್ಲಿ ಅಂಟಿಸ್ತಾ ಇದ್ದೀನಿ. ಇದೇ ರೀತಿ ತೋರಣಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಇದನ್ನು ತೋರಣ ಮಧ್ಯದಲ್ಲಿ ಬಾಗಿಲನ್ನು ತೋರಣ ಆಗಿ ಹಾಕ್ಕೊಳ್ಬೋದು, ಇಲ್ಲ ಒಂದು 5-6 ಪೀಸ್ ಬಂಚ್ ಮಾಡಿಬಿಟ್ಟು ಅದನ್ನು ಸೈಡಲ್ಲಿ ಡೋರ್ ಸೈಡಲ್ಲಿ ಕೂಡ ಹಾಕ್ಕೊಳ್ಬೋದು. ಇವಾಗ ಇಷ್ಟು ಉದ್ದ ಮಾಡಿದ್ದೀನಿ. ಮೇಲ್ಭಾಗದಲ್ಲಿ ಪಟ್ಟಿ ತಗೊಳ್ತಾ ಇದ್ದೀನಿ. ಈ ಪಟ್ಟಿಗೆ ಪೀಸನ್ನು ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದೇ ಡಿಸೈನನ್ನೇ ಸ್ವಲ್ಪ ಒಂದು ಸ್ಮಾಲ್ ಚೇಂಜ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನ್ ಮಾಡುವಾಗ ನನಗೆ ಐಡಿಯಾ ಬಂತು, ಅದಕ್ಕೋಸ್ಕರ ಇದೇ ವಿಡಿಯೋದಲ್ಲಿ ತೋರಿಸ್ಕೊಡೋದಕ್ಕೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಈಗಾಗಲೇ ಟೈಮ್ ತೊಗೊಂಡಿದೆ, ಅದಕ್ಕೋಸ್ಕರ ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ಇದೇ ರೀತಿ ಅಂಟಿಸ್ಕೊಂಡು ಹೋಗಬೇಕು. ಈಗ ಮಧ್ಯದಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅಂಟಿಸ್ತಾ ಇಲ್ಲ, ಇದಕ್ಕೆ ಫೆವಿಕ್ರಿಲ್ ಹಾಕಿ ಅಂಟಿಸ್ಕೋಬೇಕಾಗತ್ತೆ. ಬಾಗಿಲಿನ ಸೈಜನ್ನು ನೋಡಿಕೊಂಡು ಅಷ್ಟು ಉದ್ದ ಪಟ್ಟಿಯನ್ನು ಮಾಡಿಕೊಂಡು ನಂತರ ಈ ಪೀಸ್ಗಳನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಇಷ್ಟೇ. ಇದನ್ನು ಬಾಗಿಲಿಗೆ ಹಾಕಿದರೆ ತೋರಣ ರೆಡಿ ಆಯಿತು. ಬಾಗಿಲಿಗೆ ಹಾಕಿದ ನಂತರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಬಂದಿದೆ ಡಿಸೈನು. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.